ಸ್ನೇಹಿತರೆ, ಇದು ಎನ್ ಆರ್ ಪುರದಿಂದ ಕೊಪ್ಪ ರಸ್ತೆ. ಇದು ಎಲ್ಲಿ ನೋಡಿದ್ರು ಹೊಂಡ ಗುಂಡಿ. ಓಕೆ, ಇವ್ರು ಏನು ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ, ಇವ್ರು 10-15 ವರ್ಷದಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದಾರಂತ ಈ ಒಂದು ಮಳೆಗಾಲದಲ್ಲಿ ಗೊತ್ತಾಗುತ್ತೆ. ಓಕೆ, ಇವರು ಕ್ವಾಲಿಟಿನೂ ಮೆಂಟಲ್ಲ. ನೋಡಿ, ನಾವು ಜಾಗತೀಕರಣ ಆಗಿ 30 ವರ್ಷದ ಮೇಲಾಯಿತು, ಆಯಿತಾ. ಇವರು ಒಂದು ಗುಂಡಿಗಳಿಗೆ ಒಂದು ಪ್ಯಾಚ್ ವರ್ಕ್ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಇವ್ರು ಇನ್ನೇನು ಡೆವಲಪ್ಮೆಂಟ್ ಮಾಡಿದ್ದಾರೆ ಇವರು ಇಷ್ಟು ವರ್ಷ? ಎಲ್ಲೋಯ್ತು ದುಡ್ಡು? 4 ಲಕ್ಷ ಕೋಟಿ ನಮ್ಮ ಕರ್ನಾಟಕ ಬಜೆಟ್. ಓಕೆ, ಕಾರು ಅಥವಾ ಬೈಕ್ ಬಿಡಿ, ಬೈಕ್ ಅವರು ಸತ್ತೇ ಹೋಗ್ತಾರೆ ಎಲ್ಲರೂ ಬಿದ್ದರೆ ಈ ಗುಂಡಿಗಳಿಗೆ. ರಾತ್ರಿ ಕಾಣೋದೇ ಇಲ್ಲ. ಕಾರ್ ಅಷ್ಟೇ, ನಿಮ್ಮ ಶಾಕ್ ಅಬ್ಸರ್ಬರು ಎಲ್ಲ ಅಷ್ಟೇ, ನಿಮ್ಮ ಟೈರ್ ಎಲ್ಲ ಹೋಗ್ತವೆ. ನಿಮಗೆ ಎಕ್ಸ್ಟ್ರಾ ಖರ್ಚು. ನಾವೆಲ್ಲ ಅಷ್ಟೇ. ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಈ ಪ್ರಾದೇಶಿಕ ಪಕ್ಷಗಳು ಕರಪ್ಟೆ ಬಿಡಿ, ಅವ್ರ ಕತೆ ಎಲ್ಲ ಮುಗ್ದಿದೆ. ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಈ ಕಾಂಗ್ರೆಸ್, BJP, ಫಸ್ಟ್ ಇವ್ರನ್ನ ಮನೆ ಕಳಿಸ್ಬೇಕು. ಎಷ್ಟು ಗಲೀಜಿದೆ ಎಲ್ಲ. ಪ್ರತಿ ವರ್ಷ ಪ್ಯಾಚ್ ವರ್ಕ್ ಮಾಡೋದು ಅಷ್ಟೇ ಕೆಲಸ ಇವ್ರಿಗೆ. ಒಂದು 10-15 ವರ್ಷ ಬಾಳಿಕೆ ಬರುವಂತ ರೋಡ್ ಮಾಡೋ ಯೋಗ್ಯತೆ ಇಲ್ಲ ಇವರಿಗೆ. ಇವರೆಲ್ಲ ಏನ್ ಡೆವಲಪ್ಮೆಂಟ್ ಮಾಡ್ತಾರೆ? ಮಾತಿದ್ರೆ ರಸ್ತೆ ಮಾಡೋದು, ಬರೀ ರಸ್ತೆ ಮಾಡೋದು. ಹೆಲ್ತ್ ಕೇರಿಗಿಲ್ಲ ದುಡ್ಡು, ಎಜುಕೇಶನಿಗಿಲ್ಲ ದುಡ್ಡು. ಸರ್ಕಾರಿ ಶಾಲೆಗಳೆಲ್ಲ ಬಿದೋಗ್ತಿದ್ದಾವೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಒಂದು ಔಷಧಿ ಸಿಗಲ್ಲ. ಕೋಟಿಗಟ್ಟಲೆ ಇವ್ರು ರೋಡಿಗೆ ಹಾಕ್ತಾರೆ. ಅದು ಸರಿ ಮಾಡ್ತಾರೆ, ಅದು ಇಲ್ಲ. ಸ್ನೇಹಿತರೆ, ಸ್ವಲ್ಪ ಎಚ್ಚೆತ್ಕೊಳ್ಳಿ ಎಲ್ಲರೂ. ಸ್ವಲ್ಪ ಈ ಎಜುಕೇಟೆಡ್ಸ್ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ಬಡವ್ರಿಗೆ ಪಾಪ ಬಿಡಿ, ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೆ ಹೊಟ್ಟೆ ತುಂಬಿದ್ರೆ ಸಾಕಾಗಿರುತ್ತೆ. ಎಜುಕೇಟೆಡ್ಸ್ ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡಿ ಸ್ವಲ್ಪ ಇವ್ರನ್ನೆಲ್ಲ ಮನೆ ಕಳಿಸೋದೇ ಒಳ್ಳೇದು.